ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಜಾತಿ ಗಣತಿ ವರದಿಗೆ ಹೈಕಮಾಂಡ್ ನಿಂದಾನೇ ಸಿಡಿಲಾಘಾತ. ಡಿಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಒಂದನ್ನ ಕೊಟ್ರ. ಸಿದ್ದರಾಮಯ್ಯ ಬ್ರಹ್ಮಾಸ್ತ್ರವೇ ಈಗ ಕೈ ತಪ್ಪುವಂತ ಆಯ್ತಾ? ಏನಿದು ಹಾಗಾದ್ರೆ? ನಾಯಕತ್ವದ ಕುರ್ಚಿ ಫೈಟ್ನ ನಡುವೆ ಈ ಜಾತಿ ಗಣತಿ ಬಿಗ್ ಡೆವಲಪ್ಮೆಂಟ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯನವರು ನಿನ್ನೆ ಖುದ್ದು ತಾನೇ ಅನೌನ್ಸ್ ಮಾಡಿದ್ರು, ಜನವರಿ 16ನೇ ತಾರೀಕು ನಡೆಯುವಂತಹ ಸಂಪುಟ ಸಭೆಯಲ್ಲಿ, ವಿಶೇಷ ಸಂಪುಟ ಸಭೆ, ಇದರಲ್ಲಿ ಇಲ್ಲ ಜಾತಿ ಗಣತಿ ತರಲ್ಲ ನಾವು ಅಂತ ಆ ವರದಿಯನ್ನ ಮಂಡಿಸ್ತಾ ಇಲ್ಲ ಅಂತ ಕೈ ಬಿಟ್ರು. ಮುಂದಿನ ಸಂಪುಟ ಸಭೆಯಲ್ಲಿ ಮಂಡಿಸ್ತೀವಿ ಅಂತ. ಮುಂದಿನ ಅಂದ್ರೆ ಮುಂದಿನ ವಾರದ್ದೋ ಅಥವಾ ಇನ್ಯಾವತ್ತೋ, ಮುಂದಿನ ವರ್ಷನೋ, ಹೆಂಗ್ ಬೇಕಾದ್ರೂ ಆಗಬಹುದದು. ಹಾಗಾದ್ರೆ ಈ ರೀತಿಯ ಬೆಳವಣಿಗೆ ಆಗಿದ್ದು ಹೇಗೆ? ಇಷ್ಟೆಲ್ಲ ವಿರೋಧಗಳ ನಡುವೆ ಸಿದ್ದರಾಮಯ್ಯನವರು ಅವೈಜ್ಞಾನಿಕ, ಇದು ಹೊಸ ಗಣತಿ ಮಾಡಲಿ, ಬೇಕಾದ್ರೆ ಇದು ಸಾಧ್ಯವೇ ಇಲ್ಲ ಅಂತ ಒಕ್ಕಲಿಗರು, ಲಿಂಗಾಯತರು, ಪಕ್ಷದ ಒಳಗಡೆ ಪಕ್ಷದ ಹೊರಗಡೆ ಎಲ್ಲ ಪಕ್ಷಾತೀತವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಯಿತು. ಸಚಿವರುಗಳೇ ಸೆಡ್ ಹೊಡೆಯೋದಕ್ಕೆ ನಿಂತರು. ವೀರಶೈವ ಮಹಾಸಭಾ, ಒಕ್ಕಲಿಗ ಸಮುದಾಯ, ದೊಡ್ಡ ದೊಡ್ಡ ಸ್ವಾಮೀಜಿಗಳೆಲ್ಲ ಎಚ್ಚರಿಕೆ ಸಂದೇಶವನ್ನು ತಲುಪಿಸಿದ್ರು. ಇಷ್ಟರ ನಡುವೆಯೂ ಸಿದ್ದರಾಮಯ್ಯನವರು ರೆಡಿ ಆಗಿದ್ರು, 16ನೇ ತಾರೀಕು ಅಕ್ಸೆಪ್ಟ್ ಮಾಡ್ತೀವಿ, ಆಮೇಲೆ ಅದ್ರ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡಿಸಿ ಮೀಸಲಾತಿ ಕೊಡೋ ನಿಟ್ಟಿನಲ್ಲಿ, ಅತ್ಯಂತ ಹಿಂದುಳಿದ ವರ್ಗಕ್ಕೆ ವಿಶೇಷವಾದ ಮೀಸಲಾತಿ ಕೊಡೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾರೆ ಅನ್ನುವ ಸುದ್ದಿಗಳು ಕೂಡ ಸಿಡಿದ್ವು. ಇದರ ನಡುವೆ ಈಗ ದಿಢೀರ್ ಅಂತ ಇದಕ್ಕೆ ಬ್ರೇಕ್ ಬಿದ್ದಿದೆ. ಜಾತಿ ಗಣತಿ ಅಸ್ತ್ರವನ್ನು ಕೈಗೆತ್ಕೊಂಡಿದ್ದ ಸಿದ್ದರಾಮಯ್ಯನವ್ರಿಗೆ ನಿರಾಸೆ. ಅವ್ರ ಮೂಲಕವೇ ಹೈಕಮಾಂಡ್ ಸದ್ಯಕ್ಕಿಲ್ಲ ಅಂತ ಹೇಳಿಸಿರೋದು ಯಾಕೆ? ಡೆಲ್ಲಿ ಪಯಣ ಬೆಳೆಸಿದ್ರಲ್ವಾ ಡಿ ಕೆ ಶಿವಕುಮಾರ್ ಅವರು. ಮೊದಲು ಹೋದ್ರು ಖರ್ಗೆ ಅವ್ರ ನಿವಾಸದಲ್ಲಿ, ರಾತ್ರಿ 1 ಗಂಟೆಗೂ ಅಧಿಕ ಸಮಯ ಮೀಟಿಂಗ್ ಆಯಿತು. ಅದಾದ್ಮೇಲೆ ಸಿದ್ದರಾಮಯ್ಯನವ್ರು ಹೋದ್ರು. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವ್ರ ಜೊತೆನೂ ಚರ್ಚೆ ಮಾಡಿದ್ರು. ಸಂಪುಟದ ಸರ್ಜರಿ ಇರಬಹುದು, ಈ KFCC ಸ್ಥಾನದ ಜಟಾಪಟಿ, ಜಾರಕಿಹೊಳಿ ವರ್ಸಸ್ DK, CM ಕುರ್ಚಿ, CM ಬದಲಾವಣೆ, ಅಧಿಕಾರ ಹಂಚಿಕೆ ಎಲ್ಲ ಚರ್ಚೆಯಾಗಿದೆ. ಆದರೆ ಪಕ್ಷ ಅಂತ ಬಂದಾಗ ಈ ಜಾತಿ ಗಣತಿ ವಿಚಾರ ಅತ್ಯಂತ ಪ್ರಮುಖವಾಗಿ ಚರ್ಚೆಗೆ ಬಂದಿದೆ. ಈಗ ತಕ್ಷಣಕ್ಕಿರೋದು ಪಂಚಾಯತಿ ಎಲೆಕ್ಷನ್ಗಳು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಲೋಕಲ್ ಬಾಡಿ ಎಲೆಕ್ಷನ್ ಇದೆ. ಅಲ್ಲಿಗೆದ್ರೆ ಮುಂದಿನ ಎಲೆಕ್ಷನ್ಗೆ ವೇದಿಕೆ ಸಜ್ಜು ಮಾಡ್ಕೊಂಡಂಗೆ BJPನೂ ಕಾಯ್ತಿದೆ, ಕಾಂಗ್ರೆಸ್ಸು ತಯಾರಿ ಮಾಡ್ಕೊಳ್ತಿದೆ. ಯಾವಾಗ ತಳಮಟ್ಟದಲ್ಲಿ ಸ್ಟ್ರಾಂಗ್ ಆಗುತ್ತೋ ಆಗ ಮುಂದಿನ ಎಲೆಕ್ಷನ್ 28ರ ಎಲೆಕ್ಷನ್ಗೆ ಸೈನ್ಯವನ್ನ ಗಟ್ಟಿ ಮಾಡ್ಕೊಂಡಂಗೆ. ಹಾಗಾಗಿ ಇಂಪಾರ್ಟೆಂಟ್ ಅಲ್ವಾ ಈ ಎಲೆಕ್ಷನ್ನು. ಸೊ ಈಗೇನಾದ್ರೂ ಜಾತಿ ಗಣತಿ ವರದಿ ಬಿಟ್ರೆ ಹೊರಗಡೆ ಅಂಕಿಅಂಶ ಈಗಾಗಲೇ ಸೋರಿಕೆ ಆಗಿದೆ. ಆ ಸೋರಿಕೆ ಆಗಿರೋ ಅಂಕಿಅಂಶದ ಮೇಲೆ ಬಹಳ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಈಗೇನಾದ್ರೂ ಅದು ಹೊರಗಡೆ ಬಂದ್ಬಿಟ್ರೆ ಏನಾಗುತ್ತೆ? ಲಿಂಗಾಯತರು, ಒಕ್ಕಲಿಗರು, ಅವ್ರಿಗಿಂತ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅನ್ನುವ ಅಂಕಿಅಂಶ, ಹಿಂದುಳಿದವರು, ಅತಿ ಹಿಂದುಳಿದವರು, ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳು, ಬ್ರಾಹ್ಮಣರೆಷ್ಟಿದ್ದಾರೆ, ಕುರುಬರೆಷ್ಟಿದ್ದಾರೆ, ಕುರುಬರು 45 ಲಕ್ಷ ಅಂತ ಆ ಸೋರಿಕೆ ಆಗಿರೋ ಅಂಕಿಅಂಶ ತೋರಿಸ್ತಾ ಇದೆ. ಸೊ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ಬೆಸ್ತ, ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳು ಎಲ್ಲ ಸೇರಿಸಿದ್ರೆ ಹೆಚ್ಚಂದ್ರೆ 1.5 ಕೋಟಿ ಆಗತ್ತಷ್ಟೇ. ಉಳಿದಿರುವಂಥ ಜನಸಂಖ್ಯೆ 4.5 ಕೋಟಿ ಜನಸಂಖ್ಯೆ ಅಹಿಂದ ಬರ್ತಾರೆ. ಹಿಂದುಳಿದವರು SC ST, ಕುರುಬರು 45 ಲಕ್ಷ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಮತ್ತು ಅಲ್ಪಸಂಖ್ಯಾತರು ಅಂದ್ರೆ ಮುಸಲ್ಮಾನರು ಬರ್ತಾರೆ. ಸೊ ಈ 2 ಸಮುದಾಯಗಳು ಸಿಡ್ದೇಳುತ್ತೆ. ಇದು ಯಾವ ಲೆಕ್ಕ? ಇದು ಯಾವ ಲೆಕ್ಕ? ಎಲ್ಲಿಂತಂದ್ರೆ ನಮ್ಮನೆಗೆ ಬಂದೇ ಇಲ್ವಲ್ಲ ಗಣತಿ ಮಾಡೋದಕ್ಕೆ ಅಂತ ಮಿನಿಸ್ಟರ್ಗಳೇ ಹೇಳ್ತಿದ್ದಾರೆ. ನಮ್ಮನೆಗೆ ಬರ್ದೆ, ಹಂಗಾದ್ರೆ ನಮ್ಮನ್ನು ಬಿಟ್ಟಂಗಾಗ್ಲಿಲ್ವಾ ನೀವು? ಒಳ ಲೆಕ್ಕಾಚಾರಗಳನ್ನು ಹಾಕಿಲ್ಲ ನೀವು, ಬೇರೆ ಬೇರೆ ಉಪ ಪಂಗಡಗಳನ್ನು ಸರಿಯಾಗಿ ಕನ್ಸಿಡರ್ ಮಾಡಿಲ್ಲ. ಮಾಡೋದಾದ್ರೆ ಜಿಯೋ ಟ್ಯಾಗ್ ಬಳಸ್ಕೊಂಡು, ಸೈಂಟಿಫಿಕ್ ಆಗಿ ಟೆಕ್ನಾಲಜಿ ಬಳಸ್ಕೊಂಡು ಆಕ್ಯುರಸಿಯಲ್ಲಿ ಮಾಡಿ ತೋರಿಸಿ, ಮತ್ತೊಂದ್ಸಲ ಮಾಡಿ. ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ಗಣತಿ ಆಗೋದು ಬೇಡ ಅಂತಲ್ಲ. ಈ ಅವೈಜ್ಞಾನಿಕ ಲೆಕ್ಕವನ್ನು ನಾವು ಬಿಡೋದಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ ಅಂತ ವೀರಶೈವ ಮಹಾಸಭಾ ಮಹಾಸಂಕಲ್ಪ ಮಾಡ್ತು, ಸೆಡ್ ಹೊಡ್ತು. ಈ ಕಡೆ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಒಕ್ಕಲಿಗ ನಾಯಕರ ಮೀಟಿಂಗ್ ಆಗಿ ಒಕ್ಕಲಿಗರು, ವೀರಶೈವರು ಒಟ್ಟಿಗೆ ಸೇರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ತಯಾರಿ ನಡೀತಿದ್ರು. ಮೊನ್ನೆ ಮೀಟಿಂಗ್ ಮುಂದಕ್ಕೆ ಹೋಯ್ತು. ಡಿ ಕೆ ಶಿವಕುಮಾರ್ ಅವರ ರಿಕ್ವೆಸ್ಟ್ ಮಾಡಿಸಿ ಇದಕ್ಕೆ ಬ್ರೇಕ್ ಹಾಕಿದ್ರು, ಆ ಮೀಟಿಂಗ್ ಮಾಡಬೇಡಿ ದಯವಿಟ್ಟು ಅಂತ. ನಾನು ಒಪ್ಪಿಸ್ತೀನಿ ಅನ್ನೋ ರೀತಿಯಲ್ಲಿ ಅವರು ಮೆಸೇಜ್ ಕೊಟ್ಟಂಗಿತ್ತು. ಇಲ್ಲ, ಕೈ ಬಿಡೋ ಚಾನ್ಸೇ ಇರಲಿಲ್ಲ ಮೀಟಿಂಗನ್ನು. ಹೈಕಮಾಂಡ್ ನಾಯಕರ ಬಳಿ ಇಟ್ಟಿದ್ದಾರೆ. ಈ ರೀತಿ ಸಮುದಾಯಗಳು ಸಿಡಿದಿದ್ರೆ ನಮ್ಗೆ ಈ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ? ಈ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಕಳ್ಕೊಳ್ಬೇಕಾಗತ್ತೆ. ಮತ್ತು
ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ರಾಹುಲ್ ಗಾಂಧಿಯವರು ಏನೇ ಜಾತಿ ಗಣತಿ ಬಗ್ಗೆ ಮಾತಾಡಬಹುದು, ಏನೇ ಇರಬಹುದು, ಆದರೆ ಸದ್ಯಕ್ಕಿರೋ ರಾಜ್ಯಗಳಲ್ಲಿ ಅಧಿಕಾರವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಬೇಕಂದ್ರೆ ಜೇನುಗೂಡಿಗೆ ಕಲ್ಲು ಹೊಡಿಬಾರ್ದು ಅನ್ನೋದು ವಾಸ್ತವ. ಹಾಗಾಗಿ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಸದ್ಯಕ್ಕೆ ಬೇಡ ಅಂತ ಹೇಳಿ ಕಳಿಸ್ತಂಗೆ ಕಾಣಿಸ್ತಾ ಇದೆ. ಡೆಲ್ಲಿಗೆ ಹೋಗುವಾಗ 14ನೇ ತಾರೀಕು ಜಾತಿ ಗಣತಿ ವರದಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಸಂಪುಟದಲ್ಲಿ ಅಂತಿದ್ದವರು ಸಿದ್ದರಾಮಯ್ಯನವರು ಯೂಟರ್ನ್ ತಗೊಂಡಿದ್ದಾರೆ. ದಿಢೀರ್ ಅಂತ ಈ ಸಂಪುಟ ಚರ್ಚೆ ರದ್ದಾಗಿರೋದು ಯಾಕೆ ಅಂದ್ರೆ ಉತ್ತರ ಇದು ಸಿಕ್ತಿರೋದು. ನಾಳೆ ಮಂಡಿಸ್ಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತೀವಿ. ಎಲ್ಲಕ್ಕಿಂತ ಪ್ರಮುಖವಾಗಿ ಈ ವರದಿ, ಮುಚ್ಚಿದ ಲಕೋಟೆಯಲ್ಲಿರೋ ವರದಿಯನ್ನ ತೆಗಿಬೇಕಲ್ವಾ. ತೆಗೆದ ಮೇಲೆ ಮುಂದೇನು, ತೆಗೆಯೋ ತನಕ ಈಸಿ, ತೆಗೆದ ಮೇಲೆ ಮುಂದೇನು ಅಂಕಿಅಂಶಗಳು ಬಯಲಾಗುತ್ತೆ. ಈಗಾದ್ರೂ ಊಹಾಪೋಹ ಸೋರಿಕೆ ಆದ ಅಂಕಿಅಂಶಗಳು ಅಂತ ಅಷ್ಟೇ ಇದೆ. ಅದು ವರದಿ ಕ್ಯಾಬಿನೆಟ್ ಅಲ್ಲಿ ಓಪನ್ ಆಗ್ಬಿಟ್ರೆ ಅಧಿಕೃತವಾಗಿ ಆ ನಂಬರ್ ಹೊರಗಡೆ ಬರುತ್ತೆ. ಮುಂದೇನು ಅದನ್ನು ವಿಧಾನಸಭೆಯಲ್ಲಿ ಮಂಡಿಸ್ಬೇಕಾ, ಕ್ಯಾಬಿನೆಟ್ ಅಲ್ಲಿ ಮಂಡಿಸಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಾ, ನಿರ್ಧಾರ ಮಾಡ್ಬೇಕಲ್ಲ. ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾ, ರಿಜೆಕ್ಟ್ ಮಾಡ್ಬೇಕಾ ಏನು ಅಂತ ಕ್ಯಾಬಿನೆಟ್ ಜೊತೆಗೆ ನಿರ್ಧಾರ ಮಾಡ್ಬೇಕಾಗುತ್ತೆ. ಸಿಎಂ ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ. ಸೊ ಮುಂದೇನು ಅನ್ನುವ ತೀರ್ಮಾನವನ್ನ ಇವತ್ತು ಕ್ಯಾಬಿನೆಟ್ ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಫಸ್ಟು. ಆಮೇಲೆ ಲಕೋಟೆಯನ್ನು ತೆರೆಯೋ ಬಗ್ಗೆ ತೀರ್ಮಾನ ಮಾಡಬೇಕಾಗತ್ತೆ. ಸೊ ಬೇಕಾದಷ್ಟು ತಲೆನೋವಿದೆ. ಈ ವರದಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ಸುಲಭ ಇಲ್ಲ. ಹಾಗೆ ಆಯೋಗ ಇದನ್ನ ಮಂಡಿಸೋದಿಕ್ಕೆ, ವರದಿ ಜಾರಿಗೆ ಬೇಕಾದಂಥ ಹೆಚ್ಚುವರಿ ಮಾಹಿತಿಯನ್ನು ಹಿಂದುಳಿದ ವರ್ಗಗಳ ಆಯೋಗ 100% ಎಲ್ಲ ಕೊಟ್ಟಿಲ್ಲ ಅಂತ ಹೇಳಲಾಗ್ತಿದೆ. ವಿರೋಧದ ನಡುವೆಯೇ ಆ ವರದಿ ಸಬ್ಮಿಟ್ ಆಯಿತು ಸರ್ಕಾರಕ್ಕೆ. ಜಯಪ್ರಕಾಶ್ ಹೆಗಡೆ ಅವರು ತಂದು ಕೊಟ್ಟರು. ಆದರೆ ಇನ್ನೂ ಕೆಲವೊಂದು ಮಾಹಿತಿಗಳು ವರದಿ ಜಾರಿ ಮಾಡೋದಾದರೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸಬ್ಮಿಟ್ ಆಗಿಲ್ವಂತೆ. ವರದಿ ಅಗತ್ಯ ಅನಿವಾರ್ಯತೆ ಬಗ್ಗೆ ಪೂರಕ ದಾಖಲೆಗಳನ್ನು ಕೊಡಬೇಕಾಗತ್ತೆ ಆಯೋಗ. ಅದೆಲ್ಲ ಆಗಬೇಕಂದ್ರೆ ಟೈಮ್ ತಗೊಳುತ್ತೆ. ಸೊ ಅದ್ರ ಬಗ್ಗೆ ಪಟ್ಟಂತ ನೀವು ರಿಪ್ಲೈ ಕೊಡಿ ಅಂತ ಕೇಳೋದಕ್ಕಾಗಲ್ಲ, ಅವ್ರಿಗೂ ಸಮಯ ಬೇಕಾಗತ್ತೆ. ಇದೆಲ್ಲ ಕಾರಣಗಳಿಂದಾಗಿ ಈಗ ಹೈಕಮಾಂಡ್ ಕೂಡ ಇದನ್ನು ಅರ್ಥ ಮಾಡಿಸಿ ಸದ್ಯಕ್ಕೆ ಜೇನುಗೂಡು ಕಲ್ಲು ಹಾಕಬೇಡಿ ಅಂತ ಹೇಳಿ ಕಳಿಸ್ದಂಗೆ ಕಾಣಿಸ್ತಿದೆ. ಸಿದ್ದರಾಮಯ್ಯನವರ ಬ್ರಹ್ಮಾಸ್ತ್ರವೇ ಕೈ ತಪ್ಪದಂಗೆ ಕಾಣಿಸ್ತಿದೆ. ಡಿ ಕೆ ಶಿವಕುಮಾರ್ ಅವರ ಮಾಸ್ಟರ್ ಸ್ಟ್ರೋಕೆ ಸರಿ ಇದು. ಯಾಕಂದ್ರೆ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರೋ ಈ ರಿಪೋರ್ಟನ್ನು, ಜಾತಿ ಗಣತಿಯ ರಿಪೋರ್ಟನ್ನು ಬಹಿರಂಗಪಡಿಸಿ ಆ ನಿಟ್ಟಿನಲ್ಲಿ ಮೀಸಲಾತಿ ಮತ್ತೊಂದು ಅಂತ ಹೆಜ್ಜೆ ಇಟ್ಟುಬಿಟ್ರೆ ಇದೆಯಲ್ಲ, ಅಹಿಂದ ಚಾಂಪಿಯನ್ ನಿಜವಾಗಿ ಆಗ್ಬಿಡ್ತಾರೆ ಸಿದ್ದರಾಮಯ್ಯನವರು. ಎಂದು ಮರೆಯದಂತಹ ದೊಡ್ಡ ನಾಯಕನಾಗಿ, ಇನ್ನೂ ಎತ್ತರದ ನಾಯಕನಾಗಿ ಸಿದ್ದರಾಮಯ್ಯನವರ ಹೆಸರು ಎಷ್ಟೋ ಕಾಲಕ್ಕೂ ನೆನಪಿಸ್ಕೊಳ್ಳೋ ರೀತಿ ಆಗತ್ತೆ. ದೇವರಾಜ ಅರಸು ಅವ್ರಿಗಿಂತ ಒಂದು ಪಟ್ಟು ಜಾಸ್ತಿ ಆಗಿಬಿಡ್ತಾರೆ ಸಿದ್ದರಾಮಯ್ಯನವರು. ಅಂದುಕೊಂಡಿದ್ದನ್ನು ಮಾಡಿ ತೋರಿಸಿದ್ರೆ ಅವ್ರ ಪ್ಲ್ಯಾನ್ ಇರೋದು ಹಾಗೇನೆ, ಬಟ್ ಮಾಡೋದಕ್ಕೆ ಆಗ್ತಿಲ್ಲ. ಅತಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಹೆಚ್ಚಿಸಬೇಕು, ಈ 50% ಸುಪ್ರೀಂ ಕೋರ್ಟ್ ಏನು ಲೈನ್ ಹಾಕಿದೆಯಲ್ಲ ಅದನ್ನು ಮೀರಿ ಮಾಡೋ ರೀತಿ ಸೈಂಟಿಫಿಕ್ ಆಗಿ ಕೋರ್ಟಿಂದ ಅಡೆತಡೆ ಆಗಬಾರ್ದು ಅಂಥ ಒಂದು ದಾರಿಯನ್ನು ಹಿಡಿಬೇಕು ಅನ್ನೋ ಪ್ಲ್ಯಾನ್ ಎಲ್ಲ ಮಾಡ್ತಿದ್ದಾರೆ ಅವರು. ಬಟ್ ಸಾಧ್ಯವಾಗ್ತಿಲ್ಲ. ಅದಾಗೋದಕ್ಕೆ ಬಿಟ್ಟುಬಿಟ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಲವೇ ಇಲ್ಲದಂತಾಗೋಗುತ್ತೆ. ಇವರು ಒಕ್ಕಲಿಗ ಮೇರು ನಾಯಕ ಅಂತ ಹೇಳ್ಕೊಳ್ಳೋರು ಸಮುದಾಯಕ್ಕೆ ಅನ್ಯಾಯ ಆಗೋಕೆ ಬಿಟ್ಟಿದ್ದಾರೆ. ಸರ್ಕಾರದ ಭಾಗವಾಗಿಟ್ಕೊಂಡು ತಾನು ಪವರ್ಫುಲ್ ಅಂತ ಬಾಯಿ ಮಾತಿಗೆ ಹೇಳ್ಕೊಂಡಿದ್ದೇ ಆಯ್ತು. ಇವರು ವೇಸ್ಟ್ ಅಂದ್ಬಿಡ್ತಾರೆ. ಕುಮಾರಸ್ವಾಮಿ ಅವರು, ಬೇರೆ ನಾಯಕರೆಲ್ಲ ಮುಗಿಬಿದ್ದು ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಬಲವೇ ಇಲ್ಲದಂತಾಗತ್ತೆ. ಸೊ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಇದನ್ನು ಆಗದಂತೆ ನೋಡ್ಕೊಳ್ಬೇಕು. ಈಗ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಡಿ ಕೆ. ಹೈಕಮಾಂಡ್ ಕೂಡ ರಾಹುಲ್ ಗಾಂಧಿ ಅವರು ಏನೇ ಭಾಷಣ ಮಾಡಿದ್ರು ಸದ್ಯಕ್ಕೆ ಇದು ನುಂಗಲಾರದ ಬಿಸಿ ತುಪ್ಪ ಅನ್ನೋದು ಗೊತ್ತಿರೋದ್ರಿಂದ ಬ್ರೇಕ್ ಹಾಕಿ ಕಳಿಸಿದೆ. ಮುಂದೆ ಅಂತ ಹೇಳ್ತಿದ್ದಾರೆ. ಆ ಮುಂದೆ ಯಾವಾಗ ಬರುತ್ತೆ ಅನ್ನೋದನ್ನು ನೋಡಬೇಕು. ಆದರೆ ಒಂದು ಲೆಕ್ಕಾಚಾರ ಇರಬಹುದು ಸಿದ್ದರಾಮಯ್ಯನವ್ರಿಗೆ, ಅಕಸ್ಮಾತ್ ಕುರ್ಚಿ ಬಿಡಬೇಕು ಈ ನವೆಂಬರ್ ಹೊತ್ತಿಗೆ ಅಥವಾ ಈ ವರ್ಷದ ಕೊನೆಗೆ ಅಂತ ಬಂತಪ್ಪ, ಆಗ ಹೈಕಮಾಂಡ್ಗೆ ಒಂದು ಕಂಡೀಷನ್ ಹಾಕಬಹುದು. ರಾಹುಲ್ ಗಾಂಧಿ ಅವ್ರಿಗೆ ಒಂದು ಕಂಡೀಷನ್ ಹಾಕಬಹುದು. ರಾಹುಲ್ ಗಾಂಧಿ ಅವರ ಬಲವನ್ನು ಪಡ್ಕೊಳ್ಬಹುದು. ಯಾಕಂದ್ರೆ ಅದು ಕನಸಿನ ಕೂಸು ಜಾತಿ ಗಣತಿ ಅಂತ ಅವ್ರು ಹೇಳ್ಕೊಳ್ಳೋದ್ರಿಂದ. ಕಾಂಗ್ರೆಸ್ ಅಧಿಕಾರ ಇರೋ ಒಂದು ರಾಜ್ಯದಲ್ಲಾದರೂ ಮಾಡಿ ತೋರಿಸೋಣ ಮುಂದೆ ಮಾತಾಡೋದಿಕ್ಕೆ ಅಂತ ಅವ್ರಿಗೆ ಮನಸ್ಸಲ್ಲಿ ಇರಬಹುದು. ಬಟ್ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸಿ, ಹೈಕಮಾಂಡ್ ಒಪ್ಪಿಸಿ ನಾನು ಇಳಿತೀನಿ, ಆಯ್ತು ಇಳಿತೀನಿ, ಆದರೆ ಇಳಿಯೋ ಮುನ್ನ ಹಿಂದುಳಿದ ವರ್ಗಗಳಿಗೆ, ಅಹಿಂದ ವರ್ಗಕ್ಕೆ ದೊಡ್ಡ ಗಿಫ್ಟನ್ನು ಕೊಟ್ಟೇ ಹೋಗ್ತೀನಿ ಅಂತ ಪಟ್ಟು ಹಿಡಿದು ಈ ಜಾತಿ ಗಣತಿ ವರದಿಯನ್ನು ಅಂಗೀಕರಿಸಿ ಆ ನಿಟ್ಟಿನಲ್ಲಿ ಮೀಸಲಾತಿ ಮತ್ತೊಂದು ಅಂತ ಒಂದು ಹೆಜ್ಜೆ ಮುಂದಿಟ್ಟು ಕೆಳಗಿಳಿಯಬಹುದು. ಇಳಿಯೋದು ಇಳಿತೀನಿ, ಇದನ್ನು ಮಾಡೇ ಇಳಿತೀನಿ ಅನ್ನೋ ಹಠಕ್ಕೆ ಬೀಳಬಹುದು. ಈಗ ಸಹನೆಯಿಂದಿದ್ದು ಇಳಿಯೋ ವಿಚಾರ ಕುತ್ತಿಗೆಗೆ ಬಂದಾಗ ಈ ದಾಳ ಉರುಳಿಸುವಂಥ ಎಲ್ಲ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಕ್ಷಣಕ್ಕಂತೂ ಇದು ಡಿ ಕೆ ಸಿದ್ದರಾಮಯ್ಯನವರು ಕೊಟ್ಟಿರೋ ಮಾಸ್ಟರ್ ಸ್ಟ್ರೋಕೆ. ಈ ಮೂಡ ವಿವಾದ
ಕೆಳಗಿಳಿಸ್ತಾರೆ, ಕುರ್ಚಿ ಸೇಫ್ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಸವಾಲಿರೋ ಹೊತ್ತಲ್ಲಿ ಅಹಿಂದ ಬಲವನ್ನು ಗಟ್ಟಿಯಾಗಿ ಹಿಡ್ಕೊಂಡು ತಿರುಗಿ ನಿಲ್ಲೋದಕ್ಕೆ ಪ್ಲಾನ್ ಏನಾಗಿತ್ತು, ಆದರೆ ಅದು ಈಗ ಕೈ ತಪ್ಪಿದಂತಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.